ಹಾಯ್ ಹಲೋ ನಮಸ್ಕಾರ. ಎಂ ವ್ಯೂಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತು ಕನ್ನಡ ಬಿಗ್ ಬಾಸ್ನಲ್ಲಿ ಏನು ನಡೆದಿದೆ, ಏನೇನು ವಿಶೇಷಗಳು ನಡೆದಿದ್ದಾವೆ, ಇವತ್ತು ಏನೇನು ಟಾಸ್ಕ್ ಇತ್ತು, ಈ ವಿಚಾರಗಳೆಲ್ಲ ನಿಮ್ಮ ಮುಂದೆ ನಾನು ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಷ್ಟಕ್ಕೆ ಮುಂಚೆ ನೀವು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸೊ ಇವತ್ತು ಬಿಗ್ ಬಾಸ್ ಹೌಸ್ನಲ್ಲಿ ನಿನ್ನೆ ಯಾಗಾದರೂ ತ್ರಿವಿಕ್ರಮ್ ಅವರು ಮತ್ತೆ ಮನೆಗೆ ಬಂದುಬಿಟ್ಟಿರ ಆಚೆಗೆ ಇದ್ದಂಥ ತ್ರಿವಿಕ್ರಮ್ ಮನೆಗೆ ಬರೋದಾಯಿತು. ಭವ್ಯಗೌಡವರು ಕ್ಯಾಪ್ಟನ್ನು. ಭವ್ಯಗೌಡವರು ವರ್ಕ್ ಡಿಸ್ಟ್ರಿಬ್ಯೂಟ್ ಮಾಡೋ ಸೀನಿಂದ ಇವತ್ತು ನಮಗೆ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ. ನಿನ್ನೆ ಆಕೆ ಒಂದು ಮಾತು ಹೇಳಿದರು ಭವ್ಯಗೌಡವರು, ಏನಂದರೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡ್ತೀನಿ, ಇವರಿಗೆ ಈ ವರ್ಕು ಅಂತೇಳಿ ಇಡೀ ವಾರ ತುಂಬ ಅವರು ಅದೇ ಕೆಲಸ ಮಾಡೋದಕ್ಕಂತಲೂ ಸ್ವ್ಯಾಪ್ ಮಾಡ್ತಿರೋಣಂತೆ, ಚೇಂಜ್ ಮಾಡ್ತಾ ಇರೋಣಂತೆ, ಮಾಡೋಣ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಅಂದರೆ ನಿನ್ನೆ ಸ್ವಲ್ಪ ಹೇಳಿದರು ಅವರು. ಆ ಮಾತು ಪ್ರಕಾರ ಇವತ್ತು ಅವ್ರು ಏನು ಹೇಳ್ತಾರೆ ಅಂದರೆ, ಎರಡೆರಡು ದಿವಸ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊಂತ ಹೋಗೋಣಂತೆ, ಒಂದೇ ಕೆಲಸ ಇಡೀ ವಾರ ಮಾಡೋದು ಬೇಡ ಅಂತೇಳಿ ಅವ್ರು ಹೇಳ್ತಾ, ಕಿಚನ್ ರೂಮಿಗೆ ಕೂಡ ನೀವು ಚೇಂಜ್ ಓವರ್ ಆಗಬೇಕಾಗುತ್ತೆ ಅಂಬಷ್ಟೊತ್ತಿಗೆ ತ್ರಿವಿಕ್ರಮಿಗೆ ಭಯ ಬಂದ್ಬಿಡುತ್ತೆ. ತ್ರಿವಿಕ್ರಮ್ ಅಂತಾನೆ, ಇದು ಏನು ಒಳ್ಳೆ ಪದ್ಧತಿ ಬಂತಿದ್ದು, ಯಾವತ್ತೂ ಕೂಡ ಯಾವ ವೀಕ್ನಲ್ಲಿ ಯಾವ ಕ್ಯಾಪ್ಟನ್ ಕೂಡ ಈ ರೀತಿಯಾಗಿ ಸ್ವ್ಯಾಪ್ ಮಾಡಿಲ್ಲ. ಹಾಗೆಲ್ಲ ಸ್ವ್ಯಾಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನೀವು ಯಾವ ಡಿಪಾರ್ಟ್ಮೆಂಟ್ ಕೊಡ್ತಾರೋ ಆ ಡಿಪಾರ್ಟ್ಮೆಂಟ್ನಲ್ಲಿ ನಮ್ಮನ್ನ ಉಳಿಸ್ಬಿಡ್ರಿ. ನಮಗೆ ನಮಗೆ ಕೈಯಲ್ಲಿ ಆಗಲ್ಲ, ಕಿಚನ್ನಲ್ಲಿ ನಮಗೆ ಅಡುಗೆ ಮಾಡೋಕ್ಕೆ ಕೈಲಾಗಲ್ಲ, ನೀವೆಲ್ಲ ನಮಗೆ ಕಳಿಸಿದ್ರೆ ನಾವೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವು ಆಲೋಚನೆ ನೀವು ಸ್ವಲ್ಪ ಬೇರೆ ಥರ ಆಲೋಚನೆ ಮಾಡಿರಿ. ಭವ್ಯ ನೀವು ನೋಡ್ಕೋಬೇಕು ನಮ್ಮನ್ನ. ಈ ರೀತಿಯಲ್ಲಿ ನೀವು ನಿರ್ಣಯ ತೊಗೊಂಡ್ರೆ ಹಾಗೆ ಇಲ್ಲ, ನಾನು ಕ್ಯಾಪ್ಟನ್ ಹೇಳ್ತಾ ಇದ್ದೀನಿ, ನೀವು ಕೇಳೈತಿರ್ಬೇಕು. ನೀವು ಹಾಗೆಲ್ಲ ಮಾತಾಡೋಂಗಿಲ್ಲ, ನೀವು ಕ್ಯಾಪ್ಟನೇ. ಅದಕ್ಕೆ ನಾನು ನಿಮ್ಮನ್ನ ಮತ್ತೆ ಕೇಳ್ತಾ ಇದ್ದೀನಿ, ನೀವು ದಯವಿಟ್ಟು ಮತ್ತೆ ಇನ್ನೊಂದು ಸಾರಿ ಆಲೋಚನೆ ಮಾಡಿ ಸರಿಯಾದ ಡೆಸಿಷನ್ ತೊಗೊಳ್ಳಿ. ನಮಗೆ ಏನು ಕೊಡಬೇಕು ಅದು ನೀವು ಕೊಡಿರಿ ಅಂತೇಳಿ ಆತ ತುಂಬ ಫೋರ್ಸ್ ಮಾಡಿಸ್ತೀವಿ. ಇನ್ನು ನಿಮಗೆ ಗೊತ್ತಿರೋದು ಏನಿದೆ, ಆಕೆ ಸಿಟ್ಟಾಗಿ ತಾನು ರೂಮಿಗೆ ಹೋಗಿಬಿಡ್ತಾರೆ. ಹೋಗಿಬಿಟ್ಮೇಲೆ ಮತ್ತೆ ಬಂದು ತಿನ್ನೋ ಕಾಲಕ್ಕೂ ಕೂಡ ಬಂದು ತ್ರಿವಿಕ್ರಮ್ ಅದೇ ಇನ್ಸಿಸ್ಟ್ ಮಾಡ್ತಾನೆ. ಏನು ಯಾಕೆ ನೀವು ಮಾತಾಡ್ತಿದ್ದಾರೆ, ಸ್ವಲ್ಪ ನೋಡಿರಿ, ಸ್ವಲ್ಪ ಹಾಗೆಲ್ಲ ಮಾಡಬಾರ್ದು ಅಂದರೆ, ಅರೆ ನಾನು ಊಟ ಮಾಡ್ತಿದ್ದೀನಿ, ನಾನು ಊಟ ಮಾಡೋಕ್ಕೆ ಬಿಡಿ, ತಿಂತಿದ್ಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ, ನಂಗೆ ಆ ಟೈಮ್ ಕೂಡ ನೀವು ಕೊಡೋಲ್ಲ ಅಂತ ಸೀರಿಯಸ್ ತೊಗೊಂಡು. ಯಾಕೆ ನೀವು ಇಷ್ಟು ಸೀರಿಯಸ್ ಆಗ್ತೀರಿ? ಮತ್ತು ಸೀರಿಯಸ್ ಆಗದೆ ಇದ್ದರೆ ಏನು, ನಾನಿಲ್ಲಿ ತಿಂಡಿ ತಿಂತಾ ಇದ್ದೀನಿ, ಆ ಟೈಮ್ ಕೂಡ ನನಗೆ ಕೊಡೋದು, ನೀವು ಬಂದು ಮಾತಾಡಿದ್ರೆ ನಾನು ಏನು ಆನ್ಸರ್ ಕೊಡಲಿ ಅಥವಾ ನಾನು ಆ ಕಡೆ ಎಸ್ದು ಬಿಡ್ತಾಳೆ ಪ್ಲೇಟ್ನ. ಮತ್ತೆ ಅಲ್ಲಿರೋ ಐಶು ಅವರೆಲ್ಲರೂ ಇಲ್ಲ ಬಾ ಕೂಡ್ತೀನಿ ಅಂತ ಒಂದು ತ್ರಿವಿಕ್ರಮ್ ಕೂಡ ಹೇಳ್ತಾರೆ, ಒಂದು 5 ನಿಮಿಷ ನಿಂತು ಮಾತಾಡ್ರಿ, ಅವಳು ತಿಂತಾ ಇದ್ದಾಳಲ್ಲ, ಅದಾದ್ಮೇಲೆ ಮಾತಾಡ್ಕೊಂಬಂತಾರೆ ನೋಡ್ರಿ ಏನಿದೆ ಅದರಲ್ಲಿ ಅಂತಂದರೆ, ಸರಿ ಅಂತಂದರೆ ಹಾಕಿ ಭವ್ಯಗೌಡವ್ರು ಬಂದು ಕೇಳ್ತಾರೆ, ನಿಮಗೆ ಏನೇನು ಇಷ್ಟನೋ ಅದು ಮಾಡಿರಿ. ತ್ರಿವಿಕ್ರಮ ಮೊದಲು ಅಂತಾರೆ, ನಿಮ್ಗೆ ಏನು ಇಷ್ಟನೋ ಅದು ಮಾಡಿರಿ. ನಾನೊಬ್ಬನೇ ಅಲ್ಲಲ್ಲ, ನನ್ನ ಇಷ್ಟ ಪ್ರಕಾರ ಅಲ್ಲಲ್ಲ ಕ್ಯಾಪ್ಟನ್, ನೀವು ನಂಗೆ ಹೇಳ್ಬೇಕು ಭವ್ಯ, ನೀವು ಹಂಗೆ ಅಂಬಗಿಲ್ಲ ಅಂತ ಮತ್ತೆ ಹಳೆ ಹಾಡಾಡ್ತಾನೆ. ಅಂದರೆ ನಿಮ್ಮ ಇಷ್ಟ ರೀ, ನಿಮಗೆ ಯಾವುದು ನಿಮಗೆ ಸುಲಭವಾಗಿ ಮಾಡ್ಲಿಕ್ಕೆ ಕೈಲಾಗುತ್ತೋ ಅದನ್ನು ನೀವು ಮಾಡಿ, ಮಿಕ್ಕಿದ್ದವ್ರು ಕೂಡ ನಿಮಗೆ ಏನೇನು ಬೇಕೋ ಅದೇದು ಆಫ್ ಮಾಡ್ಕೊಳ್ರಿ ಅಂದರೆ ಸರಿ ಅಂತೇಳಿ ಒಬ್ಬೊಬ್ಬರು ಒಂದೊಂದು ಕೆಲಸ ಆಫ್ ಮಾಡ್ಕೊತಾರೆ. ಐಶು ನನಗೆ ಕಿಚನ್ ಕೊಟ್ಟರು ಕಿಚನ್ ಮಾಡ್ತೀನಿ, ಇಲ್ಲ ಬೇರೆ ಕೆಲಸ ಆದರೂ ಮಾಡ್ತೀನಿ, ನಿಮ್ಮ ಇಷ್ಟ ಅಂತ ಹೇಳ್ತಾರೆ. ಸೊ ಕಿಚನಿಗೆ ಸ್ವಲ್ಪ ಮಂದಿ, ಬಾತ್ರೂಮ್ ವಾಷಿಂಗ್ ರೂಮಿಗೆ ಸ್ವಲ್ಪ ಮಂದಿ, ಆಮೇಲೆ ಲಿವಿಂಗ್ ರೂಮ್ನ ಕಸ ಬೆಳಿಲಕ್ಕೆ ಹನುಮಂತು, ರಜಿತ್, ಚೈತ್ರ ಮುಂತಾದವ್ರನ್ನ ಎಲ್ಲರನ್ನ ನಿಯುಕ್ತ ಮಾಡಿಬಿಡ್ತಾರೆ. ವಾಷಿಂಗ್ ರೂಮ್ನ ಬಂದು ತ್ರಿವಿಕ್ರಮ ಇರುತ್ತೆ. ಸೊ ಈಗ ಇರೋ ಜನರನ್ನೆಲ್ಲರನ್ನ ಡಿವೈಡ್ ಮಾಡಿಬಿಟ್ಟು ಕೆಲಸ ಒಪ್ಪಿಸ್ತಾರೆ ಅವ್ರನ್ನ. ಅಲ್ಲಿಗೆ ಕ್ಯಾಪ್ಟನ್ಸಿ ಟಾಸ್ಕ್ನಾಗೆ ಅರ್ಧ ಕೆಲಸ ಮುಗಿದಾಗ ಲೆಕ್ಕ. ಯಾಕಂದರೆ ಈ ಉಸ್ತುವಾರಿ ತುಂಬ ಕಷ್ಟ, ಯಾರ್ಯಾರಿಗೆ ಏನೇನು ಕೆಲಸ ಕೊಡಬೇಕು. ಕೆಲಸ ಕೊಡೋ ಕಾಲಕ್ಕೆ ನೀವು ಒಂದೊಂದು ಸತಿ ಮೂಡ್ ಚಲೋ ಇತ್ತಾ ಮೆಂಬರ್ಸ್, ನೀವು ಏನು ಕೆಲಸ ಕೊಟ್ಟರು ಓಕೆ ನಾನು ಮಾಡ್ತೀನಿ ಅಂತ ಅಂತಾರೆ. ಸ್ವಲ್ಪ ಅವ್ರಿಗೆ ಟ್ರಿಗರ್ ಆಯ್ತು ಅನ್ಕೊಳ್ರಿ, ಈ ಕೆಲಸ ನಾನು ಮಾಡಲ್ಲ. ಸೊ ಈ ಕೆಲಸ ನಾನು ಮಾಡಲ್ಲ ಅಂದಾಗೆ ಭವ್ಯ ಒಂದು ಮಾತು ಅಂತಾರೆ ತ್ರಿವಿಕ್ರಮನ, ನೀವೀಗೆಲ್ಲ ನಂಗೆ ಇದು ಮಾಡ್ಲಿಕ್ಕೆ ಕೈಲಾಗಲ್ಲ, ನಂಗೆ ಇದು ಮಾಡ್ಲಿಕ್ಕೆ ನನ್ನ ಹತ್ರ ಸಿಗ್ತಿಲ್ಲ ಅಂತೇಳಿ ಹಂಬಾಗಿಲ್ಲ. ಬಿಗ್ ಬಾಸ್ ಹೌಸ್ನಲ್ಲಿ ಏನು ಹೇಳ್ರಿ ಅದು ಮಾಡಿತಿರ್ಬೇಕು, ಅದು ಕ್ಯಾಪ್ಟನ್ ಹೇಳ್ರಿ ಖಚಿತವಾಗಿ ನೀವು ಮಾಡಿತಿರ್ಬೇಕು, ಖಂಡಿತವಾಗಿ ಮಾಡಿತಿರ್ಬೇಕು. ಅದನ್ನು ನೀವು ಅಲ್ಲ ಅಂತ ಇಲ್ಲ ನಂಗೆ ಬರಲ್ಲ ಅಂತ ಹೇಳೋಕ್ಕಾಗಲ್ಲ ಅಂದರೆ ತ್ರಿವಿಕ್ರಮ್ ರಿಟಾರ್ಡ್ ಕೊಡ್ತಾನೆ. ಹಾಗಾದರೆ ಹಾಗೆ ಗೋಲ್ಡ್ ಸುರೇಶ್ ಅವ್ರು ಕ್ಯಾಪ್ಟನ್ ಆದತ್ತ ಅವ್ರು ಹೇಳಿದ ಕೆಲಸ ನಂಗೆ ಕೈಲಾಗಲ್ಲ ನೀವು ಹೇಳಿದ್ರೆ ನೀವು ಚೇಂಜ್ ಮಾಡ್ಕೊಂಡ್ರೆ ಇಲ್ಲ. ಅವಾಗ ನೀವು ಚೇಂಜ್ ಮಾಡ್ಕೊಂಡಾಗ ನಿಮಗಾದ್ರೂ ಒಂದು ರೂಲು, ನಮಗಾದ್ರೂ ಒಂದು ರೂಲ, ನೀವು ಕ್ಯಾಪ್ಟನ್ ಆದಾಗ ಇನ್ನೊಂದು ರೂಲ್ ಮಾಡ್ತೀರಾ ಅಂತೇಳಿ ಅಲ್ಲಿ ಸ್ವಲ್ಪ ಹೀಟ್ ಡಿಸ್ಕಷನ್ ನಡೀತದೆ. ನಡೆದ ಮೇಲಕ್ಕೆ ಇನ್ನೇನಿದೆ ಯಾರ ಕೆಲಸ ಅವ್ರಿಗೆ ಒಪ್ಪಿಸ್ಬಿಟ್ಟ ಮೇಲಕ್ಕೆ ಇನ್ನು ನೆಕ್ಸ್ಟ್ ಟಾಸ್ಕ್ ವಿಚಾರ ಮೊದಲಾಗುತ್ತೆ ಮತ್ತು. ಸೊ ಇದೆಲ್ಲ ನಡೀತದೆ. ನಡೆದ ಮೇಲಕ್ಕೆ ಏನು ಟಾಸ್ಕು, ಏನು ವಿಶೇಷ ಅಂತಂದರೆ, ಬಿಗ್ ಬಾಸ್ ಹೌಸ್ನ ರಿಸಾರ್ಟ್ ಥರ ಮಾಡ್ತಾರೆ. ಇದು ವೆರಿ ಓಲ್ಡ್ ಕಾನ್ಸೆಪ್ಟು.
ಇದರಲ್ಲಿ ತುಂಬ ಇಂಟ್ರೆಸ್ಟ್ ಅಂಬೋದಂತೂ ಏನೂ ಇರಲ್ರಿ. ನಿಮ್ಗೆ ಗೊತ್ತಿರೋದು ಏನಿದೆ ಬಿಡ್ರಿ. ಪ್ರತಿ ಬಿಗ್ ಬಾಸ್ ಸೀಸನ್ನಲ್ಲಿ ಈ ಹೋಟೆಲ್ ಸೀಸನ್ ಇರೇ ಇರ್ತದೆ. ಬಿಗ್ ಬಾಸ್ ಹೋಟೆಲ್ ಒಂದು ಸರ್ತಿ ಅಂತಾರೆ, ಈ ಸರ್ತಿ ಬಿಗ್ ಬಾಸ್ ರೆಸ್ಟೋರೆಂಟ್ ಅಂತಾರೆ, ಇಲ್ಲ ರಿಸಾರ್ಟ್ ಅಂತಾರೆ, ಒಂದೊಂದು ಸರ್ತಿ ರೆಸ್ಟೋರೆಂಟ್ ಅಂತಾರೆ. ಹೆಸರು ಏನು ಚೇಂಜ್ ಮಾಡಿದರೂ ಕೂಡ ಅಲ್ಲಿ ಇರೋ ಸೀನ್ ಏನು ಬದಲಾವಣೆ ಆಗಲ್ಲ. ಆದರೆ ನಿಯಮಗಳು ಸ್ವಲ್ಪ ಬದಲಾಗ್ತಾ ಇರ್ತಾರೆ, ಆಡೋರು ಹೊಸಬರು ಆಗಿರ್ತಾರಕ್ಕೋಸ್ಕರ ಏನನ್ನ ಸ್ವಲ್ಪ ಇಂಟ್ರೆಸ್ಟ್ ಉಂಟಾದರೆ ಆಗ್ಬೋದೇನೋ. ಬಟ್ ಇಟ್ ಈಸ್ ವೆರಿ ವೆರಿ ಗುಡ್ ಓಲ್ಡ್ ಕಾನ್ಸೆಪ್ಟ್. ಸೊ ಈ ಕಾನ್ಸೆಪ್ಟ್ ಹೆಂಗೆ ಅವ್ರಿಗೂ ಕ್ರಿಯೇಟ್ ಮಾಡಿದ್ದಾರೆ ಅಂಬೋದು ಲೆಟ್ ಅಸ್ ಸಿ. ಸೊ ಈ ಬಿಗ್ ಬಾಸ್ ಹೋಟೆಲ್, ಬಿಗ್ ಬಾಸ್ ರೆಸ್ಟೋರೆಂಟ್ ಕಾನ್ಸೆಪ್ಟ್ನಲ್ಲಿ ಈ ಟಾಸ್ಕ್ಗೆ 2 ತಂಡಗಳು ಬೇಕು. ಸೊ ಈ 2 ತಂಡಗಳನ್ನ ರಚನೆ ಮಾಡಬೇಕಾಗಿ ಬರುತ್ತೆ. ಒಂದು ತಂಡಕ್ಕೆ ಆಲ್ರೆಡಿ ಮನೆಗೆ ಕ್ಯಾಪ್ಟನ್ ಆಗಿರುವಂಥ ಭವ್ಯಗೌಡ ಅವರು ಕ್ಯಾಪ್ಟನ್ ಆಗ್ತಾರೆ. 2ನೇ ತಂಡಕ್ಕೆ ನಿನ್ನೆ ಹಳೆ ಎಪಿಸೋಡು ನೀವು ನೋಡಿದಿರಿ ಅಂದರೆ, ಲಾಸ್ಟ್ ವೀಕ್ಸ್ನಲ್ಲಿ ಅಂತ ಅಷ್ಟು ಮುಂಚೆ ವೀಕ್ನಲ್ಲಿ ನೀವು ನೋಡಿದ್ರಿ ಅಂದರೆ, 2ನೇ ತಂಡಕ್ಕೆ ಕ್ಯಾಪ್ಟನ್ ಯಾರು ಆಗ್ಬೇಕೆಂಬುದು ರಕರಕಾಲ ಟಾಸ್ಕ್ಗಳು ಡಿಸೈಡ್ ಮಾಡ್ತಾ ಇರ್ತಾರೆ. ಆದರೆ ಈ ಸರ್ತಿ ಅತ್ಯಂತ ಸುಲಭವಾಗಿ ಬಿಗ್ ಬಾಸೇ ಹೇಳಿಬಿಡ್ತಾರೆ, ಈ ತಂಡಕ್ಕೆ ಇವರು ಕ್ಯಾಪ್ಟನ್ ಅಂತೇಳಿ. ಸೊ ರೆಸ್ಟ್ ತಂಡಕ್ಕೆ ಬಂದು ಚೈತ್ರ ಅವರು ಕ್ಯಾಪ್ಟನ್ ಆಗಿ ಅನೌನ್ಸ್ ಮಾಡ್ತಾರೆ. ಸೊ ಒಂದು ತಂಡಕ್ಕೇನು ಚೈತ್ರ ಅವರು, ಇನ್ನೊಂದು ತಂಡಕ್ಕೆ ಭವ್ಯಗೌಡ ಅವರು, ಇವರಿಬ್ಬರು ಕ್ಯಾಪ್ಟನ್ಸ್ ಆಗಿ ಇರ್ತಾರೆ. ಸೊ ಇವಾಗಿನ ಟಾಸ್ಕ್ ಮೊದಲಾಗುತ್ತೆ. ಟಾಸ್ಕ್ ಮೊದಲು ಅಂದರೆ ಇನ್ನು ಹೋಟೆಲ್ ಟಾಸ್ಕ್ನಲ್ಲಿ ಏನಿರುತ್ತೆ, ಒಂದು ಟೀಮ್ ಗೆಸ್ಟ್ ಆಗಿರ್ತದೆ, ಇನ್ನೊಂದು ಟೀಮ್ ಸರ್ವಿಂಗ್ ಟೀಮ್ ಆಗಿರುತ್ತೆ. 1-2 ದಿವಸ ಗೆಸ್ಟ್ ಟೀಮ್ ಇರೋರೆಲ್ಲರೂ ಸರ್ವಿಂಗ್ ಟೀಮ್ ಅವ್ರನ್ನ ಆಕ್ಷೇಪಣೆ ಮಾಡ್ತಿರ್ಬೇಕು, ಅವ್ರ ಹತ್ರ ತುಂಬ ಕೆಲಸ ಮಾಡಿಸ್ಕೊಂತಿರ್ಬೇಕು, ಅವ್ರನ್ನ ಗೋಳಾಡಿಸ್ತಾ ಇರಬೇಕು, ಅವ್ರಿಗೆ ತಲಿಸ್ಗಳು ಥರ ಮಾಡ್ತಿರ್ಬೇಕು. ಅವರು ಬ್ಯಾಸ ತಗೊಂಡು ಏನಪ್ಪ ಇದು ಹೀಗೆ ಮಾಡಿದ್ರೆ ಅಂತೇಳಿ ಸಿಟ್ಟಾಗಿ ರೇಗಾಡುತ್ತೀರಾಗಿ ಅವನ್ನ ಟ್ರಿಗರ್ ಮಾಡ್ತಾ ಹೋಗ್ತಾ ಇರಬೇಕು. ಅದು ಇವ್ರದ್ದು ಮೂಲ ಧ್ಯೇಯ. ನೆಕ್ಸ್ಟ್ ಏನು ಮಾಡ್ತಾರೆ, ಅದನ್ನ ರಿವರ್ಸ್ ಮಾಡ್ತಾರೆ. ಅಂದರೆ ಏನು, ಗೆಸ್ಟ್ ಆಗಿರೋರು ಸರ್ವಿಸಿಂಗ್ ಹೋಗ್ತಾರೆ, ಸರ್ವಿಸ್ನಲ್ಲಿರೋರು ಗೆಸ್ಟ್ ಆಗಿ ಮಾಡ್ತಾರೆ ಅನ್ನೋದು. ಸೊ ಇದು ಓಲ್ಡ್ ಕಾನ್ಸೆಪ್ಟ್ ಇದೆ, ಇದೇ ನ್ಯೂ ಕಾನ್ಸೆಪ್ಟ್ ಅಲ್ಲೇ ಅಲ್ಲ. ಸೊ ಚೈತ್ರ ತಂಡ ಅವರಿಗೆ ಗೆಸ್ಟ್ ಆಗಿರೋ ಒಂದು ಅವಕಾಶ ಸಿಗುತ್ತೆ. ಸೊ ಭವ್ಯ ತಂಡ ಅವರು ಸರ್ವಿಸ್ ಮಾಡಬೇಕು. ಭವ್ಯ ತಂಡ ಅವರು ಸರ್ವಿಸ್ ಮಾಡಾಗ ನೋಡ್ಕೋಬೇಕಾಗಿದ್ದು ಕರ್ತವ್ಯ ಯಾರ್ದು, ಚೈತ್ರ ತಂಡ ಅವ್ರದ್ದು. ಇಲ್ಲಿ ಬಿಗ್ ಬಾಸ್ ಸಮ್ ರೂಲ್ಸ್ ಪಾಸ್ ಮಾಡ್ತಾರೆ. ಮತ್ತು ಅಂದರೆ ಈಗಿರ್ಬೇಕು, ಆಟ ಹಿಂಗೆ ನಡಿಬೇಕು, ಇವ್ರು ಹೀಗೆ ಮಾಡಬೇಕು, ಇವ್ರು ಹೀಗೆ ಮಾಡಬೇಕು. ಅದರಲ್ಲಿ ಏನಿರುತ್ತೆ, ಗೆಸ್ಟ್ಸ್ ಏನೇನು ಕೇಳಿರ್ತಾರೋ ಅದನ್ನು ಖಚಿತವಾಗಿ ಮಾಡಬೇಕಾಗಿದ್ದ ಜವಾಬ್ದಾರಿ ಬಿಗ್ ಬಾಸ್ ರೆಸ್ಟೋರೆಂಟ್ನಲ್ಲಿ ಇರೋ ಸರ್ವಿಸ್ ಅವ್ರು ಮಾಡೋರಿಗೆ. ಮೋಕ್ಷಿತ ಮ್ಯಾನೇಜರ್ ಆಗಿರುತ್ತೆ. ಸೊ ಮೋಕ್ಷಿತ ಅವ್ರು ಏನು ಮಾಡಬೇಕು, ಟೀಮ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇರಬೇಕು. ಗೆಸ್ಟ್ಗಳು ಏನು ಕೇಳಿದ್ರು ಕೂಡ ಅದು ತಂದು ಕೊಟ್ಟು ಮಾಡ್ಲಿಕ್ಕೆ ಒಂದು ರಕವಾಗಿ ಹೇಳ್ಬೇಕಂದ್ರೆ ಉಸ್ತುವಾರಿ ಕೆಲಸ ಮಾಡಬೇಕು ಮೋಕ್ಷಿತ ಅವರು. ಅಂದರೆ ಗೆಸ್ಟ್ಗಳು ಏನು ಬೈದ್ರು ಕೂಡ ಯಾರ ಮುಖಾಂತರ ಬೈತಾರೆ ಅಂದರೆ ಮೋಕ್ಷಿತ ಮುಖಾಂತರ ಮೆಂಬರ್ಸ್ನ ಬೈಬೇಕಾಗುತ್ತೆ ಅನ್ನೋದು. ಸೊ ಅದೊಂದು. ನೆಕ್ಸ್ಟ್ ಬಂದೇನೆಂದರೆ ರಜಿತ್, ಆಮೇಲೆ ಧನ್ರಾಜ್, ರಜಿತ್, ತ್ರಿವಿಕ್ರಮ್, ಧನ್ರಾಜ್ ಇವರೆಲ್ಲರೂ ಕೂಡ ಹೋಟೆಲ್ ಸರ್ವ್ ಮಾಡೋರು. ಮತ್ತು ಭವ್ಯ ಬಂದು ಕುಕ್ನಲ್ಲಿ ಇರ್ತಾಳೆ, ಶಿ ಇಸ್ ದಿ ಚೆಫ್. ಸೊ ಈಗ ತಂಡ ರಚನೆ ಹೀಗಾಗಿರುತ್ತೆ. ಇಲ್ಲಿ ಮಂಜು ಆಗಿರ್ಬೋದು, ಆಮೇಲೆ ಗೌತಮಿ ಆಗಿರ್ಬೋದು, ಚೈತ್ರ, ಆಮೇಲೆ ಹನುಮಂತು, ಈ ಐಶ್ವರ್ಯ, ಈ 5 ಜನ ಏನಂದರೆ ಹೋಟೆಲ್ನಲ್ಲಿ ಹೋಗಿ ಸರ್ವಿಸ್ ತಗೋಬೇಕು. ಸೊ ಹೋದಿಂದಲೇ ಅವ್ರು ನಮಗೆ ಜ್ಯೂಸ್ ಬೇಕು, ನೀವು ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದೀರಾ, ನಾವು ಬಂದು ಇಷ್ಟೊತ್ತಾಗಿದೆ, ವೆಲ್ಕಮ್ ಡ್ರಿಂಕ್ ಎಲ್ಲಿದೆ ನಿಮಗೆ ಅಂತ ಕೇಳೋದು. ಆಮೇಲೆ ನಂಗೆ ಲೈಮ್ ಜ್ಯೂಸ್ ಬೇಕು ಅಂತ ಅಂಬೋದು, ಲೈಮ್ ಜ್ಯೂಸ್ನಲ್ಲಿ ನನಗೆ ಈ ಐಸ್ ಕ್ಯೂಬ್ಸ್ ಹಾಕಿ ಕೊಡೋದು ಕೇಳೋದು ಚೈತ್ರ ಅವರು. ಹೀಗೆ ಸಣ್ಣಕ ಆಟ ಮೊದಲಾಗುತ್ತೆ. ಮೊದಲು ಎಲ್ಲರಿಗೂ ಉತ್ಸಾಹ ಇರ್ತದೆ, ಇಷ್ಟೆಲ್ಲ ಇವ್ರು ಕೇಳೋದು ಅಂತೇಳಿ ಚಕ ಮಾಡ್ತಾ ಇರ್ತಾರೆ. ಫಸ್ಟ್ ಟಾಸ್ಕ್ ಮುಗಿಯೋ ಟೈಮ್ ಸರಿ, ಅಂದರೆ ಮೊದಲನೇ ದಿನ ಆಗೋ ಟೈಮ್ ಸರಿಗೆ, ಒಂದು ಹಂತಕ್ಕೆ ಬರೋ ಟೈಮ್ ಸರಿಗೆ ಏನಾಗುತ್ತೆ ಅಂದರೆ, ಚೈತ್ರ ಟೀಮ್ ಅವರು ಅಷ್ಟು ಗೋಲ್ ಆಡಿಸೋದು ಅಂದರೆ ಗೋಳೈಕೆಂಬ ರೀತಿ ಏನು ಮಾಡಿರಲ್ಲ. ಅವ್ರು ತುಂಬ ಸಾಫ್ಟಾಗಿ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಆಟ ನೋಡ್ಲಿಕ್ಕೂ ಕೂಡ ಪಸಂದಾಗಿರಲ್ಲ. ಆಟದಲ್ಲಿ ಏನೋ ಸ್ಲೋಲಿ ಹೋಗ್ತಾ ಇದ್ದದಪ್ಪ ಅಂಬಾಗೆ ಇರುತ್ತೆ. ಅದಕ್ಕೆ ಇವನು ರಜಿತ್ ಕೂಡ ಅಂತಾನೆ, ಏನಿದೆ ಬಿಡು, ಭಾಳ ಸಲೀಸಾಗಿ ಆಡ್ತಾ ಇದ್ದಾರೆ, ನಾವು ಆದಾಗ ನೋಡ್ಕೋಬೋದು, ಇವ್ರನ್ನೊಂದು ಆಟ ಆಡಿಸ್ಬೇಕು ಅಂತೇಳಿ ಅವನಿಂದನೇ ಮೊದಲಿಟ್ಬಿಡ್ತಾನೆ ರಜಿತ್. ಈ ಟಾಸ್ಕ್ ಮುಗಿಯೋವರೆಗೂ ಕೂಡ, ಅಂದರೆ ಇವತ್ತು 2 ದಿವಸ ನಾವು ಇವತ್ತಿನ ಎಪಿಸೋಡ್ ನಾವು ನೋಡ್ರೆ ಹಾಫ್ ಎಪಿಸೋಡ್ವರೆಗೂ ಕೂಡ ರಜಿತ್ ಮಾತಾಡಿದ್ದು ಏನಪ್ಪ ಅಂದ್ರಾಗಿನ, ಸರಿ ಅವ್ನು ಸರ್ವಿಸ್ ಮಾಡೋದು ಮಾಡಿದ್ದಾನೆ, ಅದ್ರ ಜೊತೆಗೆ
ಅವ್ನ ಬಾಯಿಲಿಂದ ಪದೇ ಪದೇ ಬಂದಂಥ ಮಾತೇನಂದ್ರೆ ನಮ್ಮ ಚಾನ್ಸ್ ಬರಲಿ ನಾವು ನೋಡ್ಕೊಂಬೋಣ, ನಮ್ಮ ಚಾನ್ಸ್ ಬರಲಿ ನಾವು ನೋಡ್ಕೊಂಬೋಣ. ಈ ಮಾತು ಅಂಬೋದ್ರಿಂದ ನೋಡೋರಿಗೆ ಏನು ಅನ್ನಿಸ್ತದೆ ಅಂದರೆ, ಓಹೋ ಇದು ಸುಮ್ಮನೆ ನಾಟಕ, ಯಾವಾಗಾದ್ರೂ ಮತ್ತೆ ನಾಳೆ ಇವ್ರು ಬಂದರು ಗ್ಯಾರಂಟಿ ಇವ್ರ ಪಾರ್ಟಿ ಇವ್ರು ಪ್ಲೇ ಮಾಡ್ತಾರೆ ಅಂಬೋದು ಕಾನ್ಸೆಪ್ಟ್ ಮೈಂಡ್ನಲ್ಲಿ ಹೋಗ್ಬಿಟ್ಟು ಬರೋಕ್ಕೆ ಅದು ಬೋರ್ ಹೊಡಿಸ್ಲಿಕ್ಕೆ ಮೊದಲಾಗುತ್ತೆ. ಸೊ ಹಾಗೆ ಏನು ಮಾತಾಡಿದಾಗೆ ಯಾರು ಏನು ಮಾಡ್ಬೇಕೋ ಅದು ಮಾಡಿದ್ರೆ ಚಲೋ ಇರ್ತಿತ್ತು ಅಂತೇಳಿ ನಂಗೆ ಅನಿಸಿಕೆ. ಸೊ ಇಲ್ಲಿ ಏನಂದರೆ ಚೈತ್ರ ಸ್ವಲ್ಪ ರಜಿತ್ನೇ ಟಾರ್ಗೆಟ್ ಮಾಡಿ ಮಾತಾಡೋದು ಇವೆಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ಐಶ್ವರ್ಯ ಬಂದು ಮೋಕ್ಷಿತ್ ಅವ್ರ ಹತ್ರ ಮಾತಾಡೋದು, ಮಂಜು ಬಂದು ಮೋಕ್ಷಿತ್ ಅವ್ರ ಹತ್ರ ಮಾತಾಡೋದು, ತ್ರಿವಿಕ್ರಮ್ನ ಸ್ವಲ್ಪ ಗೋಳಾಡಿಸೋದು. ಹಾಗೆ ಹನುಮತ್ ಒಂದು ದಂಡರಾಜನ ಹಿಡ್ಕೊಂಡು ಬಾರೋ ನನಗೆ ಸ್ವಿಮ್ಮಿಂಗ್ ಪೂಲ್ನಾಗ ದೂಕಿ ಹೊರ ಬಂದಕ್ಕೆ ಎಗೆದು ಬಿದ್ದು ಹೊರ ಬಂದಕ್ಕೆ ನನ್ನ ಮೈ ಒರೆಸೋತಿರಂಬೋದು, ಅವನು ಮೈ ಒರೆಸಿದ ತಕ್ಷಣ ಮತ್ತೆ ಹೋಗಿ ಸ್ವಿಮ್ಮಿಂಗ್ ಪೂಲ್ನಾಗ ಬೀಳೋದು, ನಂಗೆ ತಿಳಿಸುವಂತಿರಂಬೋದು, ಏನಿದು ಈ ಮಾಡಿ ಅಂಬೋದು. ಸೊ ಫನ್ನಿ ಟಾಸ್ಕ್ ನಡೀತಾ ಇರ್ತದೆ. ಇಲ್ಲಿ ರಜಿತ್ಗೆ ತುಂಬ ಟ್ರಿಗರ್ ಆಗ್ತಾ ಇರ್ತಾನೆ. ನಿಜವೂ ಹೇಳ್ಬೇಕಂದ್ರೆ ಚೈತ್ರ ಟೀಮ್ ಅವರು ಸ್ವಲ್ಪ ರಜಿತ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಬಿಟ್ರೆ ಅವ್ರಿಗೆ ಕಂಟೆಂಟ್ ಫುಲ್ಲು ಸಿಗುತ್ತೆ. ಅವ್ರಿಗೆ ಫುಲ್ ಅವನು ನಿಮಿಷದಲ್ಲಿ ಟ್ರಿಗರ್ ಆಗಿಬಿಡ್ತಾನೆ. ಸೊ ಇನ್ನು ಗಲಾಟೆ ಗದ್ದಲೆ ಏನಾದರೂ ಮಾಡೋದು, ಗದ್ದಲೆ ಮಾಡಿದ್ರು ಅನ್ಕೋ, ಟೆಂಪರ್ ಅವ್ರಿಗೆ ಲೂಸ್ ಆಯ್ತು ಅನ್ಕೋ, ಅವ್ರಿಗೆ ಮಾರ್ಕೊಂಡು ಹೋಗಿಬಿಡ್ತವೆ. ಸೊ ಇದು ಯಾಕೋ ಚೈತ್ರ ಅವರು ಸರಿಯಾಗಿ ಆಲೋಚನೆ ಮಾಡಿಲ್ಲ. ಅಲ್ಲಿಗೂ ಚೈತ್ರ ಶಿ ಸ್ಟಾರ್ಟೆಡ್ ಟಾರ್ಗೆಟಿಂಗ್ ರಜಿತ್, ಬಟ್ ಇಟ್ಸ್ ನಾಟ್ ಸೋ ಸಫಿಷಿಯೆಂಟ್ ಅನ್ನೋ ಮಾತು. ಸೊ ಹಾಗೆ ನಡೀತಾ ಬರ್ತದೆ. ಒಂದು ದಿವಸ ಅಂದರೆ ಒಂದು ಇದು ಕಳೆದ ಮೇಲಕ್ಕೆ ನೆಕ್ಸ್ಟ್ ಡೇ ಸ್ವಲ್ಪ ಇದನ್ನು ಟೆಂಪೋ ರೈಸ್ ಮಾಡ್ತಾರೆ. ಏನು ಬಟ್ಟೆ ಒಗಿಬೇಕು. ತ್ರಿವಿಕ್ರಮು ರಜಿತ್ತು ಅಲ್ಲಿ ಮುಂದೆ ಬಟ್ಟೆ ಒಗಿ ಬಂಡಿ ಇರ್ತದೆ, ಆ ಬಂಡಿ ಮೇಲೆ ಅವರು ಉಜ್ಬೇಕು, ಬಟ್ಟೆ ಕ್ಲೀನ್ ಮಾಡ್ಬೇಕಾಗ್ತದೆ, ವಾಶ್ ಮಾಡ್ತಿರ್ಬೇಕು. ಅಟ್ ದಿ ಸೇಮ್ ಟೈಮ್ ಇಲ್ಲಿ ಇವರು ಬಟ್ಟೆ ಕ್ಲೀನ್ ಮಾಡ್ತಿರೋ ಟೈಮ್ಸ್ ಅಂದರೆ ಅವ್ರು ಇನ್ನು ಬೇರೆ ಕೆಲಸ ಏನಿಲ್ಲ, ಬಟ್ಟೆ ಕ್ಲೀನ್ ಮಾಡ್ತಾ ಇರ್ಬೇಕಷ್ಟೇ. ಮಿಕ್ಕಿದವ್ರು ಯಾರಿದ್ದಾರೆ ಇನ್ನು ಧನರಾಜ್, ಮೋಕ್ಷಿತ. ಸೊ ಧನರಾಜು, ಮೋಕ್ಷಿತ, ಭವ್ಯ, ಈ ಮೂವರು ಏನು ಮಾಡಬೇಕು, ಭವ್ಯ ಚೆಫ್ ಮಾಡ್ತಾ ಇರ್ಬೇಕು, ಮೋಕ್ಷಿತ ಮ್ಯಾನೇಜರ್, ಮಿಕ್ಕಿರೋದು ಧನರಾಜ್. ಸೊ ಧನರಾಜ್ ಸರ್ವ್ ಮಾಡ್ತಾ ಇರ್ಬೇಕು. ಸೊ ಅವ್ರು ಅವ್ರ ಹತ್ರ ಎಷ್ಟು ಸರ್ವಿಸ್ ಬೇಕಂದ್ರೆ ಅಷ್ಟು ಸರ್ವಿಸ್ ಇವ್ರು ತೊಗೋಬೇಕಾಗಿ ಬರುತ್ತೆ. ಮತ್ತು ಈ ರೀತಿ ಮಂಜು ಈ ಸರ್ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾನೆ. ಅದನ್ನು ಎಷ್ಟು ಬಿಸ್ಟ್ ಹಾಕೋದು, ಇದನ್ನು ಎಷ್ಟು ಬಿಸ್ಟ್ ಹಾಕೋದು, ಆಮೇಲೆ ಬಟ್ಟೆ ಉಳ್ಳೆಲ್ಲ ಬಟ್ಟೆ ತೆಗೆದುಕೊಟ್ಟು ತನ್ನ ಶರ್ಟು ಇದು ಕೊಟ್ಟು ನೀವು ಒಗಿಬೇಕು ನೀವು ಅಂತಂದರೆ ಅಲ್ಲಿ ರಜಿತ್ ಹೇಳ್ತಾನೆ, ನಾವು ಬಟ್ಟೆ ಒಬ್ರು ಹಾಕೊಂಡು ಬಿಟ್ಟು ನಾ ಹೋಗ್ಬೇಕು, ನಾವು ಹೋಗಿಯಲ್ಲ ಅಂತೇಳಿ. ಮೋಕ್ಷಿತ ಮ್ಯಾನೇಜರ್ ಹೇಳ್ತಾರೆ, ಈ ರೆಸ್ಟೋರೆಂಟ್ನಲ್ಲಿ ಈ ರೆಸ್ಟೋರೆಂಟ್ ಹೋಟೆಲ್ ಮಾತ್ರ ಅದು ವಾಶ್ ಮಾಡ್ತಾರೆ, ನಿಮ್ಮ ಪರ್ಸನಲ್ ಕ್ಲಾಸ್ ನಾವು ವಾಶ್ ಮಾಡ್ಬೇಕಂತೇಳಿ ಬುಕ್ನಲ್ಲಿ ಬರೆದಿಲ್ಲ, ರೂಲ್ ಇಲ್ಲ, ಅದಕ್ಕೆ ನಾವು ಅದನ್ನು ಮಾಡೋಕ್ಕೆ ಸಾಧ್ಯವಾಗಲ್ಲ. ಅಂದರೆ ಯಾರು ಹೇಳಿದ್ರೆ ನಾವು ಮಾಡಬಾರ್ದು ಅಂತೇಳಿ, ಗೆಸ್ಟ್ ಏನು ಹೇಳ್ತಾರೋ ಅದು ಮಾಡೇ ತಿರ್ಬೇಕು, ಅದು ನಿಮ್ಮ ಕರ್ತವ್ಯ. ಆ ಕರ್ತವ್ಯ ನೀವು ನಿಭಾಯಿಸ್ತಾ ಇದ್ದರಿಗಿನ ನೀವು ಫೇಲ್ ಆದ ಲೆಕ್ಕ ಆಲೋಚನೆ ಮಾಡ್ಕೊಳ್ಳಿ ನೀವು ಅಂತೇಳಿ ಮಂಜು ಗಟ್ಟಿ ಹೇಳೋದೊಂದು ಉಂಟಾಗುತ್ತೆ ಮಾತಲ್ಲಿ. ಸೊ ಅಲ್ಲಿ ಈ ಆಟಕ್ಕೆ ಮುಂಚಿತವಾಗಿ ಚೈತ್ರ ಒಂದು ಮಾತು ಚಲೋ ಹೇಳ್ತಾಳೆ ಟೀಮ್ ಮೆಂಬರ್ಸ್ಗೆ. ಏನಂತ ಹೇಳ್ತಾಳೆ, ನಾವು ನಮಗೆ ಕೈಲಾದಷ್ಟು ಲೆಟ್ ಅಸ್ ಡೂ ಅವರ್ ಪ್ಲೇ. ನೀವು ತಲೆಯಲ್ಲಿ ಅವ್ರು ಮತ್ತೆ ನಮ್ಮ ಪೊಸಿಷನ್ಗೆ ಬಂದರೆ ಅವರು ನಮ್ಮ ಮೇಲೆ ಅದೇ ರೀತಿಯಾಗಿ ಸೇಡು ತೀರಿಸೋಕ್ಕೆ ಇಷ್ಟಕ್ಕಂತೂ ವರ್ಷಾಗಿ ನಮ್ಮ ಮೇಲೆ ಬಿಹೇವ್ ಮಾಡೋದು, ಹಳ್ಳಿ ಮಾಡೋದು. ಸೊ ಅದಕ್ಕೆ ನಾವು ಅಷ್ಟು ಮಾಡೋದು ಬೇಡ, ಸ್ಮೂತಾಗಿ ಹೋಗೋಣ ಅಂತೇಳಿ ಅನ್ಕೋಬೇಡ, ನಮ್ಮ ಆಟ ನಾವು ಆಡೋಣ. ಅವರು ಮತ್ತೆ ಬಂದು ನಮ್ಮನ್ನು ಗೋಳಾಡಿಸ್ಕೊಂಡಂತೆ ತಪ್ಪೇನಿರ್ತದೆ, ಇಟ್ಸ್ ಗೇಮ್ ಅಂತೇಳಿ ಚೈತ್ರ ಏನು ಹೇಳಿದಾರೋ ಅದು 100% ಕರೆಕ್ಟ್. ಸೊ ಈ ರೀತಿಯಾಗಿ ಮಂಜು ಆಗಿರ್ಬೋದು, ಆಮೇಲೆ ಚೈತ್ರ ಮಂಜು, ಚೈತ್ರ, ಐಶ್ವರ್ಯ, ಗೌತಮಿ, ಇವರು 4 ಮಂದಿ ಸಾಕಷ್ಟು ಗೋಳಾಡಿಸ್ತಾ ಇರ್ತಾರೆ. ಬಟ್ಟೆ ಒಳಗೆ ಒಗಿಬೇಕು ಅಂತ ಮತ್ತೆ ರೂಲ್ ಬರ್ತದೆ. ರೂಲ್ ಬಂದಾಗ ಬಟ್ಟೆ ಒಗಿರಕ್ಕೆ ಮತ್ತೆ ಕಳಿಸ್ತಾರೆ, ಅದನ್ನು ತೊಗೊಂಡು ಹೋಗ್ತಾರೆ ಅವರು. ಆಮೇಲೆ ರಜಿತ್, ತ್ರಿವಿಕ್ರಮ್ ಬಟ್ಟೆ ಒಗಿಯೋ ಟಾಸ್ಕ್ನ ಅವರು ರಜಿತ್ ಬಟ್ಟೆ ಒಗಿತಾ ಇದ್ರೆ ಬಂಡಿ ಮುರಿದೋಗ್ತದ, ಬಟ್ಟೆ ಹರಿದೋಗ್ತದ ಅಂಬಾಗಿತ್ತು ನೋಡ್ರಿ. ಅವ್ನು ಬಟ್ಟೆ ಒಗಿತಿದ್ದಾಗಿಲ್ಲ, ಚೈತ್ರನ ತೊಗೊಂಡು ಕಲ್ಲಿಗಾಗಿ ಉಜ್ಜುತ್ತಿದ್ದಾಗ ಇತ್ತು ನಂಗಾದರೆ, ಹಂಗೆ ಕಾಣಿಸ್ತು ನನಗೆ. ಸೊ ಈ ರೀತಿಯಾಗಿ ಒಂದು ಫನ್ನಿ ಟಾಸ್ಕ್ ಆವತ್ತಿನ ದಿವಸ ಆಗ್ತದೆ. ಮತ್ತು ಅಲ್ಲಿಗೆ ಒಂದು ಎಂಟಿಗೆ ಬರ್ತದೆ. ಈ ಟಾಸ್ಕ್ನಲ್ಲಿ ಏನು ಹೇಳ್ತಾರೆ, ಸರ್ವಿಸ್ ಹೆಂಗಿದೆ ಅಂತ ಅಂಬೋದು ನೀವು ಗ್ರೇಡಿಂಗ್ಸ್ ಕೊಡೋತ್ನಾಗೆ ಅಲ್ಲಿ ಸ್ಟಾಲ್ಸ್ ಇರ್ತವೆ. ನೀವು ನಿಮ್ಮ ಟೀಮವರೆಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ಒಗ್ಗಟ್ಟಿನಿಂದ ಯಾರ್ಯಾರ ಸರ್ವಿಸ್ ಏನಿದೆ, ಆ ತಂಡದಲ್ಲಿ ಯಾರು ಚಲೋ ಮಾಡಿದ್ದಾರೆ, ಯಾರು ಚಲೋ ಮಾಡಿಲ್ಲ, ಇವೆಲ್ಲ ಚರ್ಚಿಸಿಕೊಂಡು ನೀವು ಸ್ಟಾರ್ಸ್ ಕೊಡಬೇಕಾಗುತ್ತೆ ಅಂತ ಹೇಳಿದತ್ನಾಗೆ ಅವ್ರ ಟೀಮ್ ಮೆಂಬರ್ಸ್ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂತಾರೆ. ಮಾತುಕತೆ ಆದಮೇಲೆ ಚೈತ್ರ ಬಂದು ಅದನ್ನು ಅನೌನ್ಸ್ ಮಾಡ್ತಾಳೆ. ಸೊ ಒಬ್ಬೊಬ್ಬರಿಗೆ ಒಂದು ಏನಾದ್ರಿಗಿನ ಮೋಕ್ಷಿತ ಉಸ್ತುವಾರಿ ಅಂದರೆ ಆ್ಯಸ್ ಎ ಮ್ಯಾನೇಜರ್ ಆಗಿ ತುಂಬ ಚಲೋ ಮಾಡಿದ್ದಾಳೆ. ಭವ್ಯ ಕೂಡ ಇಟ್ಸ್ ಓಕೆ. ಆಮೇಲೆ ರಜಿತ್
ತುಂಬ ಎಗರಾಡಿದ್ದಾನೆ, ಅದನ್ನು ಸ್ವಲ್ಪ ನೋಡ್ಕೋಬೇಕು. ತ್ರಿವಿಕ್ರಮ್ ಕೂಡ ಅಷ್ಟೇನು ಸರಿಯಾದ ಸರ್ವಿಸ್ ಮಾಡಿಲ್ಲ. ಸೊ ಧನ್ರಾಜ್ ಅಷ್ಟೇ. ಇವೆಲ್ಲದಕ್ಕೂ ಮಿಂಚಿ ನಮ್ಮ ಊಟ ಆಗೋಕ್ಕಿಂತ ಮುಂಚೆ ನೀವು ಊಟ ಮಾಡಿದ್ದೀರ, ಎಷ್ಟೋ ರೂಲ್ಸ್ ನೀವು ಬ್ರೇಕ್ ಮಾಡಿದ್ದೀರಿ. ಆದರೆ ಮೋಕ್ಷಿತಾ ಶಿ ಡನ್ ಹರ್ ಜಾಬ್ ಗುಡ್ ಅಂತ ಹೇಳಿ ಅವರಿಗೆ 6 ಸ್ಟಾರ್ಸ್ ಕೊಡ್ತಾರೆ. ಸೊ ಭವ್ಯ ಗೌಡ್ ಟೀಮಿಗೆ 6 ಸ್ಟಾರ್ಸ್ ಬರ್ತವೆ. ನಾಳೆ ಏನಾಗುತ್ತೆ ಅಂತ ನಂಬುದು ನಾವು ನೋಡಬೇಕು. ನಾಳೆ ಎಪಿಸೋಡ್ನಲ್ಲಿ ಕೂಡ ಈ ಹೋಸ್ಟ್ ಟೀಮ್ ಹೀಗೆ ಮುಂದೆ ಕೊರಿತದ, ಗೆಸ್ಟ್ ಟೀಮ್ ಹೀಗೆ ಮುಂದೆ ಕೊರಿತದ, ಇಲ್ಲ ವೈಸಾ ವರ್ಷ ರಿವರ್ಸ್ ಆಗುತ್ತೆ. ರಿವರ್ಸ್ ಆದ್ರೆ ಏನು, ರಜಿತ್ ತ್ರಿವಿಕ್ರಮ್ ಇವರಿಬ್ಬರು ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಹಾಗೆ ಭವ್ಯ ಗೌಡ ಕೂಡ ಅಷ್ಟೇ, ಅವರು ರೂಢಾಗಿ ಮಾಡ್ಬೇಕಂದ್ರೆ ವಿಚಿತ್ರ ರೂಢವಾಗಿ ಅವರು ಆ್ಯಕ್ಟ್ ಮಾಡ್ತಾರೆ. ಸೊ ರೂಢಾಗಿ ಆ್ಯಕ್ಟ್ ಮಾಡಕ್ಕೆ ರೆಡಿಯಾಗಿರೋರು 3 ಹಿರೇ ಇದ್ದಾರೆ. ಯಾರು? ರಜಿತ್, ತ್ರಿವಿಕ್ರಮ, ಭವ್ಯ. ಧನ್ರಾಜ್ ಅಷ್ಟು ಅವ್ರೇನಿಲ್ಲ, ಸಾಫ್ಟಾಗಿ ಓದ್ತಾ ಇರ್ತಾರೆ. ಆ್ಯಂಡ್ ದೆನ್ ಮೋಕ್ಷಿತಾ ಮತ್ತು ಅಲ್ಲಿರೋ ಮೆಂಬರ್ಸ್ ನೋಡ್ಕೊಂಡು ಮಾಡಕ್ಕೆ ಆಕೆ ಕೈಲಾಗುತ್ತೆ ಇಲ್ಲ ಅಂಬೋದು ನಾವು ನೋಡಬೇಕು. ಇಲ್ಲಿ 2 ತಮಾಷೆ ವಿಷಯಗಳು. ಒಂದು ಈ ಎಪಿಸೋಡ್ನಲ್ಲಿ ಏನಂದರೆ, ಚೈತ್ರ 2 ಚೀಟಿನಲ್ಲಿ ಏನೋ ಸಮಥಿಂಗ್ ಬರೆದು ಆ ಚೀಟಿನ ಮಾಡಿಸಿ ದೇವಿ ವಿಗ್ರಹ ಮೇಲೆ ಇಟ್ಟು ಕೆಳಗೆ ಕೂತ್ಕೊಂಡಾಕೆ ನಮಸ್ಕಾರ ಮಾಡ್ತಿದ್ರೆ ಒಂದು ಚೀಟಿ ಕೆಳಗೆ ಬೀಳುತ್ತೆ. ಆ ಚೀಟಿ ನೋಡ್ಕೊಂತಾಳೆ, ಕಣ್ಣಿಗೆ ಅದ್ಕೊಂಡು ಚುಕ್ಕಿ ಇಟ್ಕೊಂಡು ಕುಂಕುಮ ಅಂಟ್ಕೊಂಡು ಹೊರ ಬರ್ತಾಳೆ. ಮತ್ತು ಆ ಚೀಟಿನಾಗ ಏನಿತ್ತು, ಆಕೆಗೆ ಏನು ಬಂದಿದ್ದು, ಮಣ್ಣಿಂದ ಹೊರಗೆ ಹೋಗ್ಬೇಕಾ ಇಲ್ಲ ಮನೆಗೆ ಇರ್ಬೇಕಾ, ಈ ಸಾರ್ತೋಗಿ ನಾನು ಇಂಜೆಕ್ಷನ್ ಸೂದಿ ಗುಚ್ಚಿಸಬೇಕಾ ಬೇಡ ಅಂದರೆ ಏನಾದ್ರು ಬರ್ಕೊಂಡಿದ್ದಾಳೆ ಏನೋ. ಪಾಪ ಆಕೆ ಪಚಿತಿ ಹಾಕಿದ್ದು ಯಾರೇನು ಮಾಡೋಕ್ಕೆ ಸಾಧ್ಯ, ಅದು ಹಾಗಾಯಿತು. ಆಮೇಲೆ ಧನ್ರಾಜ್ ಅವನ ಪಾಪ ಪ್ಯೂರ್ ವೆಜಿಟೇರಿಯನ್, ಅವನು పొరపాటు ಮೇಲೆ ಚಿಕನ್ ಬಾಯಿಗೆ ಹಾಕ್ಕೊಂಡ್ಬಿಡ್ತಾನೆ. ಅದು ಬಾಯಿಗೆ ಹಾಕ್ಯಂತಾರೆ, ಬೈಬಿ ಅಂತಾಳೆ, ಅದು ಚಿಕನ್ ಅಂಬಷ್ಟತಿ ಪಾಪ ಅವನು ಹೂ ಅಂತ ಹೋಗ್ಬಿಟ್ಟು ಬಾಯ ನೀರು ಹಾಕ್ಕೊಂಡು ಇನ್ನು ಬೇಡ ಇನ್ನು ಏನಪ್ಪ ಮಾರಾಯ ಹೀಗಾಯ್ತು ಅಂಬ ಎಲ್ಲ ಬಾಯೆಲ್ಲ ಗಲವರಿಸ್ಕೊಂಡ್ಬಿಟ್ಟು ಹೊರ ಬಂದು ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತಾರೆ. ಸೊ ಅದೊಂದು ತಮಾಷೆ. ಇವೆರಡು ತಮಾಷೆ ಎಲಿಮೆಂಟ್ಸ್ ಇವತ್ತು ನಾವು ನೋಡ್ಬೋದು. ಇದು ರೀ ಇವತ್ತಿನ ದಿವಸ ನಡೆದಿದ್ದಂಥ ವಿಶೇಷಗಳು. ಏನು ಅಷ್ಟು ಆಸಕ್ತಿಕರವಾಗಿಲ್ಲ, ನೋಡಬೇಕು. ನಾಳೆ ಈ ಟಾಸ್ಕ್ ಏನೇನೋ ಸ್ವಲ್ಪ ಟರ್ನ್ ತೊಗೊಂತದ, ಗಲಾಟೆ ಗದ್ದಲ ಏನು ಸ್ವಲ್ಪ ಗದ್ದಲ ನಡಿಬೇಕಿಲ್ಲಿ, ಗದ್ದಲ ನಡಿಬೇಕು, ಒಬ್ರಿಗೊಬ್ರು ಬೈಕಬೇಕು, ಸ್ವಲ್ಪ ಟಾಸ್ಕ್ ಥರ ಕಾಣಿಸ್ಬೇಕು. ಇವತ್ತು ತುಂಬ ಸಾಫ್ಟಾಗಿ ಹೋಗಿದೆ. ನಾಳೆ ಏನಾಗುತ್ತೆ ಅಂತ ನಂಬೋದು ನೋಡೋಣ. ನಾಳಿನ ಎಪಿಸೋಡ್ ಮತ್ತೆ ನಾನು ನೋಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಅಷ್ಟವರೆಗೆ ನಿಮ್ಮ ರಾವದು ಗಮ್ಮತ್ ಸುಧನ್ ಸೈನಿಂಗ್ ಆಫ್.